ನಮ್ಮ ಪ್ರಯಾಣ ಇವತ್ತು ಕರ್ನಾಟಕದ ಪ್ರಸಿದ್ಧ ಪ್ರವಾಸಿ ತಾಣಗಳಲ್ಲಿ ಒಂದಾದ ತಲಕಾವೇರಿ ಭಾಗಮಂಡಲದ ಕಡೆಗೆ ಹೋಗ್ತಾ ಇದ್ದೀವಿ. ತಲಕಾವೇರಿ ಮೈಸೂರಿಂದ ಸುಮಾರು 165 ಕಿಲೋಮೀಟರ್, ಮತ್ತು ಮಡಿಕೇರಿಯಿಂದ 45 ಕಿಲೋಮೀಟರ್, ಮತ್ತು ಬೆಂಗಳೂರಿಂದ 295 ಕಿಲೋಮೀಟರ್, ಮತ್ತು ಮಂಗಳೂರಿಂದ ಸುಮಾರು 140 ಕಿಲೋಮೀಟರ್ ಇದೆ. ತಲಕಾವೇರಿ ಇದು ಕಾವೇರಿ ನದಿಯ ಉಗಮ ಸ್ಥಾನ. ಇದು ಕರ್ನಾಟಕದ ಕೊಡಗು ಜಿಲ್ಲೆಯ ಭಾಗಮಂಡಲದ ಬ್ರಹ್ಮಗಿರಿ ಬೆಟ್ಟದ ಮೇಲಿದೆ. ಇದು ಕೇರಳದ ಕಾಸರಗೋಡಿಗೆ ಹತ್ತಿರದಲ್ಲಿರುವ ಗಡಿ ಪ್ರದೇಶವಾಗಿದೆ. ತಲಕಾವೇರಿ ಇದು ಸಮುದ್ರ ಮಟ್ಟದಿಂದ ಸುಮಾರು 1276 ಮೀಟರ್ ಎತ್ತರದಲ್ಲಿದೆ. ಇನ್ನೇನು ತಲಕಾವೇರಿ ತಲುಪಿದೀವಿ ನಾವು. ವೆದರ್ ನೋಡ್ಬೋದು, ಬಿಸಿಲು ಮತ್ತು ಮಂಜಿನ ಆಟದ ಥರ ಇದೆ. ತಲಕಾವೇರಿಯಲ್ಲಿ ಏನಿದೆ ಅಂತ ನೋಡ್ತಾ ಹೇಳೋದಾದರೆ, ಬೆಟ್ಟದ ಮೇಲೆ ಒಂದು ಕೊಳನ ನಿರ್ಮಿಸಿದ್ದಾರೆ. ಕೊಳದ ಸಮೀಪದಲ್ಲೇ ಇಲ್ಲಿ ಒಂದು ದೇವಾಲಯ ಸಹ ಇದೆ. ಈ ಕೊಳದಲ್ಲಿ ವಿಶೇಷಗಳ ದಿನಗಳಲ್ಲಿ ಮಾತ್ರ ಸ್ನಾನ ಮಾಡಲು ಅವಕಾಶ ಇರುತ್ತೆ. ಏಕೆಂದರೆ ಇದು ಪವಿತ್ರ ಸ್ಥಳ, ಹಾಳು ಮಾಡಬಾರ್ದು ಅನ್ನೋ ಉದ್ದೇಶದಿಂದ ಇಲ್ಲಿ ಎನಿ ಟೈಮ್ ಸ್ನಾನ ಮಾಡೋಕ್ಕೆ ಅವಕಾಶ ಇಲ್ಲ. ಇದು ತಲಕಾವೇರಿಯ ಎಂಟ್ರೆನ್ಸ್ ಆರ್ಚ್. 2007ನೇ ಇಸ್ವಿಲಿ ಕರ್ನಾಟಕ ಸರ್ಕಾರ ಇದನ್ನು ನವೀಕರಣ ಮಾಡಿ ಪ್ರವಾಸಿಗರಿಗೆ ಆಕರ್ಷಣೆ ಆಗೋ ರೀತಿಯಲ್ಲಿ ಇಟ್ಕೊಂಡಿದ್ದಾರೆ. ಪ್ರತಿ ವರ್ಷ ತುಲಾ ಸಂಕ್ರಮಣ ದಿನದಂದು ಇಲ್ಲಿ ಕಾವೇರಿ ನದಿ ಉದ್ಭವ ಆಗ್ತಾಳೆ ಅಂತ ನಂಬಿಕೆ ಸಹ ಇದೆ. ನಾವೀಗ ತಲಕಾವೇರಿಯನ್ನು ನೋಡ್ತಾ, ತಲಕಾವೇರಿ ಇಲ್ಲಿ ಹೇಗೆ ಉದ್ಭವಿಸುತ್ತಾಳೆ ಅಂತ ಪುರಾಣದಲ್ಲಿ ಯಾವ ರೀತಿ ಹೇಳಿರ್ತಾರೆ ಅಂತ ನಿಮಗೆ ತಿಳಿಸೋ ಪ್ರಯತ್ನ ನಾನು ಮಾಡ್ತೀನಿ. ಸ್ಕಂದ ಪುರಾಣದಲ್ಲಿ ಹೇಳುವಂತೆ, ಭರತಖಂಡದಲ್ಲಿ ವಿಂಧ್ಯ ಪರ್ವತವು ಸೂರ್ಯನ ಎತ್ತರಕ್ಕೆ ಬೆಳಿಬೇಕು ಅಂತ ಬಯಸಿ ಬೆಳೆಯುತ್ತಾ ಸಾಗುತ್ತೆ. ಆಗ ಸೂರ್ಯನ ಎತ್ತರಕ್ಕೆ ಬೆಳೆಯಲು ಹೋದಾಗ ಸೂರ್ಯ ಮತ್ತು ನಕ್ಷತ್ರಗಳ ಚಲನೆಗೆ ಅಡ್ಡಿ ಉಂಟಾಗುತ್ತೆ. ಆಗ ದೇವತೆಗಳು ಈ ವಿಷಯವನ್ನು ಅಗಸ್ತ್ಯ ಋಷಿಗಳಿಗೆ ಹೇಳ್ತಾರೆ. ಆಗ ಅಗಸ್ತ್ಯ ಮಹಾಮುನಿಯು ಈಶ್ವರನ ಕುರಿತು ತಪಸ್ಸು ಮಾಡ್ತಾರೆ. ಈ ತಪಸ್ಸಿಗೆ ಮೆಚ್ಚಿ ಪರಮೇಶ್ವರನು ಪ್ರತ್ಯಕ್ಷನಾಗಿ ಅಗಸ್ತ್ಯ ಮಹಾಮುನಿಗಳಿಗೆ ಒಂದು ವರವನ್ನು ಕೊಡ್ತಾರೆ. ಆ ವರ ಏನಪ್ಪ ಅಂತಂದರೆ, ಅಗಸ್ತ್ಯ ಮಹಾಮುನಿಯು ಇಷ್ಟ ಬಂದಲ್ಲಿ ಶಿವಾರ್ಚನೆ ಮಾಡಲು ಅಗಸ್ತ್ಯ ಮಹಾಮುನಿಯ ಬಳಿ ಯಾವಾಗಲೂ ನೀರು ಇರುವಂತೆ ಪರಮೇಶ್ವರನು ಅವರ ಕಮಂಡಲ ಸೇರುವಂತೆ ಕಾವೇರಿಗೆ ಆಜ್ಞೆ ಮಾಡ್ತಾನೆ. ಕಾವೇರಿಯು ಅಗಸ್ತ್ಯರ ಕಮಂಡಲವನ್ನು ಸೇರ್ತಾಳೆ. ಆ ಕಮಂಡಲವನ್ನು ಹಿಡಿದು ಅಗಸ್ತ್ಯರು ವಿಂಧ್ಯ ಪರ್ವತದ ಕಡೆಗೆ ಸಾಕ್ತಾರೆ. ಅಗಸ್ತ್ಯರು ವಿಂಧ್ಯ ಪರ್ವತದ ಬಳಿ ಬಂದಾಗ ವಿಂಧ್ಯ ಪರ್ವತವು ಅಗಸ್ತ್ಯ ಋಷಿಗಳಿಗೆ ಬಗ್ಗಿ ನಮಸ್ಕಾರವನ್ನು ಮಾಡುತ್ತೆ. ಆಗ ಅಗಸ್ತ್ಯ ಮಹಾಮುನಿಯವರು ವಿಂಧ್ಯ ಪರ್ವತಕ್ಕೆ, ನಾನು ಮುಂದೆ ಹೋಗಿ ಹಿಂದೆ ಬರುವವರೆಗೂ ನೀನು ಇದೇ ಭಂಗಿಲಿರಬೇಕು ಅಂತ ವಿಂಧ್ಯ ಪರ್ವತಕ್ಕೆ ಆಜ್ಞೆ ಮಾಡ್ತಾರೆ. ಆದ್ದರಿಂದ ವಿಂಧ್ಯ ಪರ್ವತವು ಇಂದಿಗೂ ಸಹ ಮಲಗಿದ ಸ್ಥಿತಿಯಲ್ಲಿ ಇದೆ ಅಂತ ಪುರಾಣಗಳಲ್ಲಿ ಉಲ್ಲೇಖ ಆಗಿದೆ.
ಅಗಸ್ತ್ಯ ಮಹಾಮುನಿಗಳು ಅಲ್ಲಿಂದ ಬಂದು ಕೊಡಗಿನ ಬ್ರಹ್ಮಗಿರಿ ಬೆಟ್ಟದ ತಪ್ಪಲಲ್ಲಿ ತಪಸ್ ಮಾಡ್ತಾ ಕೂತ್ಕೋತಾರೆ. ಆ ಸಮಯದಲ್ಲಿ ಅಸುರರ ಸಾಮರ್ಥ್ಯದಿಂದ ಮಳೆಯನ್ನು ತಡೆದು ಆಗ ಎಲ್ಲ ಪ್ರದೇಶಗಳು ಬರಗಾಲ ಕ್ಷಾಮ ಪ್ರದೇಶವನ್ನಾಗಿ ಮಾಡಿರ್ತಾರೆ. ಆಗ ಇಂದ್ರದೇವನು ಗಣೇಶನ ಪ್ರಾರ್ಥನೆ ಮಾಡ್ತಾರೆ. ಆಗ ಗಣಪತಿ ಕಾಗೆ ರೂಪವನ್ನು ತಾಳಿ ಅಗಸ್ತ್ಯರು ತಪಸ್ಸಿಗೆ ಕೂತಿದ್ದ ಸ್ಥಳಕ್ಕೆ ಬಂದು ಅವರ ಕಮಂಡಲವನ್ನು ಉರುಳುವಂತೆ ಮಾಡುತ್ತೆ. ಆವಾಗ ಕಾವೇರಿ ನದಿ ಅಲ್ಲಿಂದ ಹರಿಯಲು ಪ್ರಾರಂಭ ಆಗುತ್ತೆ. ಹೀಗೆ ಕಾವೇರಿ ನದಿ ಉದ್ಭವ ಆಯಿತು ಅಂತ ಹೇಳಲಾಗತ್ತೆ. ಕಾವೇರಿ ನದಿಯ ತೀರ್ಥದ ಉದ್ಭವದ ಹಿಂದ್ಗಡೆ ಒಂದು ಮರ ಇದೆ. ಈ ಮರದ ಕೆಳಗಡೆನೆ ಅಗಸ್ತ್ಯ ಮಹಾಮುನಿಗಳು ತಪಸ್ಸಿಗೆ ಕೂತಿದ್ರು ಅಂತ ಹೇಳಲಾಗುತ್ತೆ. ಈಗಲೂ ಸಹ ಅಲ್ಲೊಂದು ಮರ ಇದೆ. ಈ ಮರ ಅದರದೇ ಕುಡಿ ಅಂತ ಸಹ ಹೇಳ್ತಾರೆ. ಕಾವೇರಿ ನದಿ ಉದ್ಭವದ ಹಿಂಭಾಗದ ಬೆಟ್ಟದಲ್ಲಿ ಗಣಪತಿ ಮತ್ತು ಅಗಸ್ತ್ಯರ ದೇವಾಲಯವನ್ನು ಸಹ ನಾವು ನೋಡಬಹುದು. ಇಲ್ಲಿ ಸ್ಥಳ ಪುರಾಣದ ಪ್ರಕಾರ ಅಗಸ್ತ್ಯ ಮಹಾಮುನಿಯು ಮರಳಿನಿಂದ ಲಿಂಗವನ್ನು ಮಾಡಿ ಪೂಜೆ ಮಾಡ್ತಿದ್ರು ಅಂತ ಸಹ ಹೇಳಲಾಗುತ್ತೆ. ಇಲ್ಲಿಂದ ಉದ್ಭವ ಆಗುವ ಕಾವೇರಿ ನದಿ ಕರ್ನಾಟಕದಲ್ಲಿ ಸುಮಾರು 381 ಕಿಲೋಮೀಟರ್ ಹರಿಯುತ್ತೆ. ನಂತರ ತಮಿಳುನಾಡು, ಪಾಂಡಿಚೇರಿ ಮೂಲಕ ಹರಿದು 800 ಕಿಲೋಮೀಟರ್ ಕ್ರಮಿಸಿದ ನಂತರ ಇದು ಬಂಗಾಳ ಕೊಲ್ಲಿನ ಸೇರಿಕೊಳ್ಳುತ್ತೆ. ಇಲ್ಲಿ ಕಾವೇರಿ ನದಿ ಹೇಗೆ ಉದ್ಭವ ಆಯಿತು ಅಂತ ತಿಳ್ಕೊಳ್ಳೋ ಒಂದು ಸಣ್ಣ ಪ್ರಯತ್ನನ ಮಾಡಿದ್ದೀವಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತಾ ಆದಷ್ಟು ಬೇಗ ಮತ್ತೊಂದು ವಿಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.